ವಿಮಾನ ದುರಂತದಲ್ಲಿ ಭಾರತದ ಮತ್ತೊಬ್ಬ ಹಿರಿಯ ರಾಜಕಾರಣಿ ದುರ್ಮರಣಕ್ಕೀಡಾಗಿದ್ದಾರೆ. ಪ್ರಭಾವಿ ಮರಾಠಿ ನಾಯಕ ಎನ್ಸಿಪಿ ಪಕ್ಷದ ಮುಖ್ಯಸ್ಥ, ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಇಂದು ಬೆಳಗ್ಗೆ ತನ್ನ ತವರು ಕ್ಷೇತ್ರವಾದ ಬಾರಾಮತಿಯಲ್ಲಿ ಸಂಭವಿಸಿದ ವಿಮಾನ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಬೆಳಗ್ಗೆ 8:45 ಗಂಟೆಯ ಸುಮಾರಿಗೆ ಲ್ಯಾಂಡಿಂಗ್ ವೇಳೆ ವಿಮಾನ ಪತನ ಆಗಿದ್ದು, ವಿಮಾನ ಛಿದ್ರಗೊಂಡು ಬೆಂಕಿ ಹೊತ್ಕೊಂಡಿತ್ತು. ಅಜಿತ್ ಪವಾರ್ ಸೇರಿದಂತೆ ವಿಮಾನದಲ್ಲಿದ್ದ 5 ಮೃತಪಟ್ಟಿದ್ದು, ವಿಮಾನದಲ್ಲಿದ್ದ ಯಾರೊಬ್ಬರೂ ಬದುಕುಳಿದಿಲ್ಲ. ಅಜಿತ್ ಪವಾರ್ ಜೊತೆ ಅವರ ಎಸ್ಒ ಜಾಧವ್, ಓರ್ವ ಸಹಾಯಕ, 2 ಪೈಲಟ್ಗಳು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ದುರಂತಕ್ಕೂ ಮುನ್ನ ಅಜಿತ್ ಪವಾರ್ ಅವರು ಚಾರ್ಟರ್ಡ್ ವಿಮಾನದಲ್ಲಿ ಮುಂಬೈನಿಂದ ತನ್ನ ತವರು ಕ್ಷೇತ್ರವಾದ ಬಾರಾಮತಿಗೆ ಪ್ರಯಾಣ ಬೆಳೆಸಿದರು. ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಚಾರ ಸಮಾವೇಶದಲ್ಲಿ ಭಾಗಿಯಾಗಲು ಅವರು ಬಾರಾಮತಿಗೆ ತೆರಳಿದ್ದರು. ಬಾರಾಮತಿ ಕ್ಷೇತ್ರದ 4 ಕಡೆಗಳಲ್ಲಿ ಇಂದು ಅವರ ಸಾರ್ವಜನಿಕ ಪ್ರಚಾರ ಕಾರ್ಯಕ್ರಮ ನಿಗದಿಯಾಗಿತ್ತು. ಮುಂಬೈನಿಂದ ಪ್ರಯಾಣ ಬೆಳೆಸಿದ 1 ಗಂಟೆ ಅಂತರದಲ್ಲಿ ಈ ದುರಂತ ಸಂಭವಿಸಿದೆ. ಲ್ಯಾಂಡಿಂಗ್ ವೇಳೆ ಇನ್ನೇನು ರನ್ವೇ ಸಮೀಪಿಸಲು 100 ಅಡಿ ಬಾಕಿ ಇದ್ದಾಗ ವಿಮಾನ ಪತನಗೊಂಡಿರುವುದಾಗಿ ಪ್ರತ್ಯಕ್ಷದರ್ಶಿಗಳು ಮಾಹಿತಿ ನೀಡಿದ್ದಾರೆ. ವಿಮಾನ ನೆಲಕ್ಕೆ ಅಪ್ಪಳಿಸಿದ ಕೂಡಲೇ ಸ್ಫೋಟ ಸಂಭವಿಸಿತು ಅಂತ ಕಣ್ಣಾರೆ ಕಂಡವರು ತಿಳಿಸಿದ್ದಾರೆ. ವಿಮಾನಕ್ಕೆ ಬೆಂಕಿ ಹೊತ್ಕೊಂಡಾಗ ಸ್ಥಳೀಯರು ಸಹಾಯಕ್ಕೆ ಧಾವಿಸಿದರು. ಆದರೆ ಅಲ್ಲಿ ಸ್ಫೋಟದ ಮೇಲೆ ಸ್ಫೋಟ ನಡೆದಿದ್ದರಿಂದ ಬೆಂಕಿ ವ್ಯಾಪಿಸಿತ್ತು. ಬೆಂಕಿಯ ರಭಸದಿಂದಾಗಿ ಸ್ಥಳೀಯರಿಗೆ ರಕ್ಷಣಾ ಕಾರ್ಯಾಚರಣೆ ನಡೆಸಲು ಸಾಧ್ಯವಾಗಿಲ್ಲ. ವಿಮಾನದಲ್ಲಿದ್ದ ಅಜಿತ್ ಪವಾರ್ ಸೇರಿ 5 ಬೆಂಕಿಯಲ್ಲಿ ಸುಟ್ಟು ದುರಂತ ಅಂತ್ಯ ಕಂಡಿದ್ದಾರೆ. ಸದ್ಯ ಮೃತರ ಗುರುತು ಪತ್ತೆ ಹಚ್ಚಲಾಗಿದೆ. ಅಜಿತ್ ಪವಾರ್ ಸೇರಿ 5 ಮೃತದೇಹಗಳ ಗುರುತು ಪತ್ತೆಯಾಗಿರುವುದಾಗಿ ತಿಳಿದು ಬಂದಿದೆ. ನಾಳೆ ಅಜಿತ್ ಪವಾರ್ ಅವರ ಅಂತ್ಯಕ್ರಿಯೆ ನಡೆಯಲಿದೆ ಅಂತ ತಿಳಿದು ಬಂದಿದೆ. ಹಾಲಿ ಡಿಸಿಎಂ ಹೀಗೆ ದುರಂತ ಅಂತ್ಯ ಕಂಡಿರುವುದು ಮಹಾರಾಷ್ಟ್ರವನ್ನು ದಿಗ್ಭ್ರಮವೇ ದೂಡಿ ಹಾಕಿದೆ. ಈ ದುರಂತ ಮಹಾರಾಷ್ಟ್ರದ ರಾಜಕಾರಣ ಮತ್ತು ಎನ್ಸಿಪಿ ಪಾಳೆಯದಲ್ಲಿ ಸೂತಕ ತಂದಿದೆ. ತಮ್ಮ ನೆಚ್ಚಿನ ದಾದಾನನ್ನ ಕಳೆದುಕೊಂಡಿರುವ ಎನ್ಸಿಪಿ ಕಾರ್ಯಕರ್ತರು ರೋಧಿಸ್ತಾ ಇದ್ದಾರೆ. ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ, ಮಹಾರಾಷ್ಟ್ರ ಸಿಎಂ ಫಡ್ನವೀಸ್, ಕೇಂದ್ರ ಸಚಿವರು, ಹಲವು ಮುಖ್ಯಮಂತ್ರಿಗಳು ಸೇರಿದಂತೆ ರಾಜಕೀಯ ನಾಯಕರು ಅಜಿತ್ ಪವಾರ್ ಅಗಲಿಕೆಗೆ ಕಂಬನಿ ಮಿಡಿದಿದ್ದಾರೆ.